ಮತ್ತು ಆಧ್ಯಾತ್ಮದ ಪಯಣದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಕಾಮಾಖ್ಯಗೆ ಹೋಗ್ತಾ ಇದ್ದೀವಿ. ಈ ಕಾಮಾಖ್ಯದಲ್ಲಿ ಯೋನಿ ಪೀಠ ಇದೆ. 52 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಪ್ರಮುಖವಾದಂತಹ ಒಂದು ಪೀಠ ಯಾವುದು ಅಂತಂದರೆ, ಮೊದಲನೇ ಸ್ಥಾನದಲ್ಲಿರುವಂಥ ಪೀಠ ಅಂತಂದರೆ ಈ ತಾಯಿಯ ಒಂದು ಯೋನಿ ಪೀಠ, ಅದು ಕಾಮಾಖ್ಯದಲ್ಲಿದೆ. ಈ ಒಂದು ಕಾಮಾಖ್ಯ ದೇವಿಯದ್ದು ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ, ನಿಮಗೆ ಹೆಣ್ಮಕ್ಳಿಗೆ ಮಕ್ಕಳಾಗಿಲ್ಲ ಅಂತಂದರೆ, ಅಥವಾ ಈ ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂದರೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ, ಮತ್ತು ಏಜ್ ಆಗ್ತಿದ್ದಂಗೆ ಗರ್ಭಕೋಶ ತೆಗಿಬೇಕು ಅಂತ ಹೇಳ್ತಾರೆ, ಯೂಟ್ರಸ್ ಪ್ರಾಬ್ಲಮ್ ಏನಾರು ಆಗಿತ್ತು ಅಂತಂದರೆ, ಇದು ಎಲ್ಲವೂ ಕೂಡ ಆಪ್ರೇಷನ್ನೇ ಆಗೋದಿಲ್ಲ, ಹೋಗೊಂದು ದರ್ಶನ ಮಾಡ್ಕೊಂಡ್ಬಂದ್ಬಿಡ್ತು ಅಂತಂದರೆ, ಸಂಕಲ್ಪ ಮಾಡಿ ದರ್ಶನ ಮಾಡ್ಕೊಂಡು ಬಂತು ಅಂತಂದರೆ ಇದು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಕಾಮಾಖ್ಯ ದೇವಿಯ ಒಂದು ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಖಂಡಿತ ನಾವೆಲ್ಲ ಹೋಗ್ತೇವೆ, ನೀವು ಬನ್ನಿ. ಮತ್ತು ಕೇರಳಗೂ ಕೂಡ ನಾವು ಹೋಗ್ತಾ ಇರ್ತೀವಿ. ಪ್ರತಿ ತಿಂಗಳು ಇನ್ಮೇಲೆ ನಾವು ಕೇರಳಗೆ ಪ್ರಯಾಣ ಬೆಳೆಸ್ತಾ ಇರ್ತೀವಿ. ಅನಂತ ಪದ್ಮನಾಭ ಆಗಿರ್ಬೋದು. ಜೊತೆಗೆ ಈ ಒಂದು ಕೊಟ್ಟಿಯೂರು ಅಂತ ವಿಶೇಷವಾದಂತಹ ಒಂದು ದರ್ಶನ, ಅದು ವರ್ಷದಲ್ಲಿ 1 ತಿಂಗಳು ಮಾತ್ರ ಇರುತ್ತೆ. ಆ ಒಂದು ಬರೀ ತುಂಬ ಕಡಿಮೆ, ಅತಿ ಕಡಿಮೆ ಇದರಲ್ಲಿ ವೆಚ್ಚದಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈ ಒಂದು ಕೊಟ್ಟಿಯೂರಿಗೆ ಕೇರಳ ಪ್ರವಾಸ 2 ದಿನದ ಒಂದು ಪ್ರವಾಸ ಇರುತ್ತೆ. 4 ದಿನದ ಒಂದು ಪ್ರವಾಸ ಇರುತ್ತೆ, 2 ದಿನದ ಒಂದು ಪ್ರವಾಸವೂ ಕೂಡ ಇದೆ. ಇದು ಕೇವಲ ಒಂದು 5,000 ರೂಪಾಯಿ, 4,999 ಊಟ ತಿಂಡಿ ಮತ್ತು ಮಲ್ಕೊಳ್ಳೋಕ್ಕೆ ಜಾಗ ಮತ್ತು AC ಬಸ್ಸು ಎಲ್ಲವೂ ಕೂಡ ವ್ಯವಸ್ಥೆ ಇರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಈ ಒಂದು ಪ್ರಯೋಜನವನ್ನು ಪಡ್ಕೋಬೋದು. ಮತ್ತು ಕಣ್ಣೂರಿಗೆ ನಾವು ಶತ್ರು ಸಂಹಾರಕ್ಕೋಸ್ಕರ ಕಣ್ಣೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಅದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಈ 2 ಪ್ರಮುಖವಾದಂತಹ ಒಂದು ದೇವದ ಒಂದು ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಧ್ಯಾತ್ಮ ಪಯಣದಲ್ಲಿ. ಖಂಡಿತ ನಾವೆಲ್ಲ ಹೋಗ್ತೀವಿ, ನೀವು ಕೂಡ ಬರ್ತೀರಲ್ವ. ಇದು ಇವತ್ತಿನ ಒಂದು ವಿಶೇಷವಾದಂಥ ಒಂದು ಆಧ್ಯಾತ್ಮದ ಪಯಣದ ವಿಚಾರ. ಬೇಸಿಗೆಯಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಮೇಯ್ನಾಗಿ ಬೇಸಿಗೆ ಕಾಲದಲ್ಲಿ ನೀವು ಬೇಸಿಗೆ ದಾವು ಕಡಿಮೆ ಆಗಬೇಕು ಅಂತಂದರೆ ಕಲ್ಲಂಗಡಿಯನ್ನು ಸೇವನೆ ಮಾಡಲೇಬೇಕು. ಇದು ನೀರು 80% ನೀರಿರುತ್ತೆ ಅದರಲ್ಲೇ ಕಲ್ಲಂಗಡಿ ಹಣ್ಣಲ್ಲಿ. ಈ ಕಲ್ಲಂಗಡಿ ಹಣ್ಣನ್ನು ಸೇವನೆ ಮಾಡೋದ್ರಿಂದ ತುಂಬ ಚೆನ್ನಾಗಾಗತ್ತೆ. ಈ ಒಂದು ಕಲ್ಲಂಗಡಿ ಹಣ್ಣು ನೋಡಿ, ಏನಿಲ್ಲ, ಪ್ರತಿನಿತ್ಯ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ವಾರಕ್ಕೆ 2 ಬಾರಿಯಾದರೂ ಕೂಡ ನಾವು ಪಂಚಾಮೃತವನ್ನು ಮಾಡಿ ಸೇವನೆ ಮಾಡಬೇಕು. ಪಂಚಾಮೃತ ಅಂದರೆ 2 ಥರ ಒಂದು ಇದೆ. ಪಂಚಾಮೃತ ಅಂತಂದರೆ ಹಾಲು, ತುಪ್ಪ ಮತ್ತು ಈ ಥರದ್ದು ಕೆಲವೊಂದಾರು ಪಂಚ ಅಮೃತಗಳು ಅಂತ ಬರುತ್ತೆ. ಹಾಲು, ತುಪ್ಪ, ಮೊಸರು, ಮಜ್ಜಿಗೆ, ಇದರಲ್ಲಿ ಪಂಚಾಮೃತದಲ್ಲಿ ಯಾವುದಾರ ಒಂದು ಸೇವನೆ ಮಾಡಬೇಕು. ಇನ್ನೊಂದು ಪಂಚಾಮೃತ ಅಂತ ರಸಾಯನ ಅಂತ ಮಾಡ್ತಾರೆ. ಇದು ಏನಂತಂದರೆ ಫ್ರೂಟ್ ಸಾಲಿಡ್, ಅಂದರೆ 5 ರೀತಿಯಾದ ಅಮೃತಕ್ಕೆ ಸಮ. ನಿಮಗೆ ಯಾವುದೇ ರೀತಿಯಂಥ ಕಾಯಿಲೆಗಳು ಬರಬಾರ್ದು ಅಂದರೆ ವಾರಕ್ಕೆ 2 ಸರಿ ಆದರೂ ಕೂಡ ಒಂದು ಬೌಲಲ್ಲಿ ಹಣ್ಣನ್ನು ಕಟ್ ಮಾಡಬೇಕು. ಆ ಥರ 5 ಥರ ಹಣ್ಣು ಮನೆಯವರೆಲ್ಲ ಸೇವನೆ ಮಾಡಿ. ಒಂದು ಬೌಲಲ್ಲಿ ಬಾಳೆಹಣ್ಣು ತಗೊಳ್ಳಿ, ಮತ್ತು ಇವಾಗ ಗ್ರೇಪ್ಸು ಮತ್ತು ದ್ರಾಕ್ಷಿ ಹಣ್ಣನ್ನು ತೆಗೆದುಕೊಳ್ಳಿ, ಜೊತೆಗೆ ದಾಳಿಂಬೆ ಹಣ್ಣು, ಜೊತೆಗೆ ಇನ್ನೊಂದು 2 ರೀತಿ, ಒಂದು ಆಪಲ್ಲು ಮತ್ತು ಪಪ್ಪಾಯಿ, ಈ ಥರದ್ದೆಲ್ಲವನ್ನು ಮಿಕ್ಸ್ ಮಾಡಿ ನೀವು ಮಕ್ಕಳಿಗೆ ಕೊಡಿ. ಎಷ್ಟು ಚೆನ್ನಾಗಿ ಆಗ್ತಾರೆ ಗೊತ್ತಾ ಮಕ್ಕಳು, ಫಸ್ಟ್ ಕ್ಲಾಸ್ ಆಗಿಬಿಡ್ತಾರೆ. ಮುಖ ಹೊಳೆಯುತ್ತೆ, ದೇಹ ತಂಪಾಗಿರುತ್ತೆ, ದೇಹ ರೋಗ ನಿರೋಧಕ ಶಕ್ತಿ ಎಲ್ಲ ಹೆಚ್ಚುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೀವು ಯಾವ ಮಾತ್ರೆ ಅಂತ ತಗೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. ಫಸ್ಟ್ ಕ್ಲಾಸ್. ಇದನ್ನು ಇವನ್ ಶುಗರ್ ಇರೋರು ಕೂಡ ಸೇವನೆ ಮಾಡ್ಬೋದು. ಅಂದರೆ ಅಂದ್ಬಿಟ್ಟು ಇಷ್ಟು ತಿನ್ನೋದಲ್ಲ, ಚಿಕ್ಕ ಬೌಲು ನಿಮಗೆ ದೇಹಕ್ಕೆ ಅವಶ್ಯಕವಾದಂಥ ಪ್ರೋಟೀನ್ಸ್, ವಿಟಮಿನ್ಸು ಎಲ್ಲವೂ ಕೂಡ ಸಿಗುತ್ತೆ. ಹಾಗಾಗಿ ಫೈಬರ್ಸು ಎಲ್ಲ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ವಾರಕ್ಕೆ ನೀವು 2 ಬಾರಿಯಾದರೂ 5 ರೀತಿಯ ಪಂಚಾಮೃತ, 5 ರೀತಿಯಾದಂಥ ಹಣ್ಣನ್ನು ಸೇವನೆ ಮಾಡಲೇಬೇಕು. ಮಾಡಿದ್ರೆ ಫಸ್ಟ್ ಕ್ಲಾಸ್ ಆಗುತ್ತೆ. ನೀವು ನೋಡಿಬೇಕಾದ್ರೆ ನೀವು ಕಡಿಮೆ ಅಂತಂದ್ರೆ 95 ವರ್ಷ ಬದುಕ್ತೀರಿ. ಇದೊಂದು ಫುಡ್ಡನ್ನ ಸೇವನೆ ಮಾಡ್ಕೊಬಂತು ಅಂತಂದರೆ. ಇವೆಲ್ಲ ಇದೆ, ಏನೂ ಇಲ್ಲ, ಆದರೂ ಕೂಡ ನಾವು ಸಿಗರೇಟ್ ಸೇಯಲ್ಲ, ಡ್ರಿಂಕ್ಸ್ ಮಾಡಲ್ಲ, ಯಾವುದೇ ರೀತಿ ತೊಂದರೆ ಇಲ್ಲ. ನಾನು ನಾನ್ ವೆಜ್ ಆದರೂ ಕಾಯಿಲೆಗಳು ಯಾಕೆ ಅಂತಂದರೆ ದೇಹಕ್ಕೆ ಅವಶ್ಯಕವಾಗಿರುವಂಥ ಪ್ರೋಟೀನ್ಸ್, ವಿಟಮಿನ್ಸ್ ಸಿಕ್ಕಿರಲ್ಲ. ಈಗ ಎಕ್ಸಾಂಪಲ್ ಇಂಜೆಕ್ಷನ್ ಎಲ್ಲ ತೊಗೋತಾರಲ್ಲಪ್ಪ, ಜಿಂಕು ಅಂತ, ಮತ್ತು ವಿಟಮಿನ್ B12 ಅದು ಕಡಿಮೆ ಆಗಿಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಅದನ್ನೆಲ್ಲ ಇಂಜೆಕ್ಷನ್ ಚುಚ್ಚಿಸ್ಕೊಂಡು ಅದೆಲ್ಲ ಆಗಬಾರ್ದು ಅಂದರೆ ಇದನ್ನು ಮಾಡಿಕೊಡಿ. ಫಸ್ಟ್ ಕ್ಲಾಸ್ ಆಗುತ್ತೆ, ಚೆನ್ನಾಗುತ್ತೆ. ಇದು ವಿಶೇಷವಂತ ಒಂದು ವಿಚಾರ. ಆನ್ಲೈನ್ ಕ್ಲಾಸು
ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು, ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ₹1,00,00,000 ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗದೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನು ನಿಶಕ್ತಿ ಅಂತಂದರೆ, ನೀವೇನೇ ಒಂದು ಕೆಲಸ ಮಾಡಿದ್ರೂ ಕೂಡ ನಿಮಗೆ ಟಯರ್ಡ್ ಆಗುತ್ತೆ, ಸುಸ್ತಾಗುತ್ತೆ, ಶ್ರಮ ಆಗುತ್ತೆ, ತೊಂದರೆ ಆಗುತ್ತೆ. ಕಾರಣ ಏನಕ್ಕೆ ಅಂತಂದರೆ, ನಿಶಕ್ತಿ ಏನಕ್ಕೆ ಅಂದರೆ, ದೇಹದಲ್ಲಿ ನಿಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ, ರೆಸಿಸ್ಟೆನ್ಸ್ ಪವರ್, ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಜೊತೆಗೆ ದೇಹದ ರೋಗ ನಿರೋಧಕ ಶಕ್ತಿ ಏನಕ್ಕೆ ಕಡಿಮೆ ಆಗುತ್ತೆ ಅಂದರೆ, ದೇಹಕ್ಕೆ ಅವಶ್ಯಕವಾಗಿರುವಂಥ ಪ್ರೋಟೀನ್ಸು, ವಿಟಮಿನ್ಸು ನಿಮಗೆ ಸಿಗ್ತಾ ಇರಲ್ಲ, ಬರೀ ಕಾರ್ಬೋಹೈಡ್ರೇಟ್ಸ್ ಮಾತ್ರ ಸಿಗುತ್ತೆ. ನಿಮಗೆ ಏನಕ್ಕೆ ಕಾಯಿಲೆಗಳು ಬರುತ್ತೆ ಅಂತಂದರೆ, ಮೇಯ್ನಾಗಿ ಪ್ರೋಟೀನ್ಸು, ವಿಟಮಿನ್ಸು ಕಡಿಮೆ ಇರೋದ್ರಿಂದ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಮೇಯ್ನಾಗಿ ಅಂತಂದರೆ, ದೇಹಕ್ಕೆ ಅವಶ್ಯಕವಾಗಿರುವಂಥ ಒಂದು ಪ್ರೋಟೀನ್ಸ್, ವಿಟಮಿನ್ಸ್ ನೀವು ತೊಗೊಬಿಡ್ತು ಅಂತಂದರೆ ಯಾವುದೇ ರೀತಿಯಂಥ ಕಾಯಿಲೆ ಕಸಾಲೆಗಳು ಬರೋದೇ ಇಲ್ಲ. ನಂಬರ್ 1 ಗೊತ್ತಲ್ಲ. ಜೊತೆಗೆ ನೀವು ಹಸಿ ತರಕಾರಿ, ಮೊಳಕೆ ಕಾಳುಗಳನ್ನು, ಹಣ್ಣುಗಳನ್ನು ನೀವು ತಿಂತಾ ಬನ್ನಿ. ನೀವು ತರಕಾರಿ ತಿನ್ನೋಕ್ಕೆ ಸ್ವಲ್ಪ ನಿಮ್ಗೆ ಕಷ್ಟ ಆಗ್ಬೋದು, ಆದರೆ ಹಣ್ಣುಗಳನ್ನು ತಿನ್ಬೋದಲ್ವ. ವಾರಕ್ಕೆ ದಿನ ಒಂದು ಹಣ್ಣನ್ನಾರು ನೀವು ಸೇವನೆ ಮಾಡಲೇಬೇಕು. ಆವಾಗ ನಿಮ್ಮ ದೇಹಕ್ಕೆ ಅವಶ್ಯಕವಾಗಿರೋಂಥ ಒಂದು ಪ್ರೋಟೀನ್ಸ್, ವಿಟಮಿನ್ಸು ಎಲ್ಲ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಮತ್ತು ಒಂದಿನ ಬಾಳೆಹಣ್ಣು, ನೆಕ್ಸ್ಟ್ ಡೇ ಕಾಳಿ ಬಿಡಿ, ಅದ್ರ ನೆಕ್ಸ್ಟು ದ್ರಾಕ್ಷಿ, ಅದ್ರ ನೆಕ್ಸ್ಟು ದಿನ ಕಾಳಿ ಬಿಡಿ ಅದು ದಾಳಿಂಬೆ ಹಣ್ಣು, ಈ ರೀತಿ. ಅದ್ರ ನೆಕ್ಸ್ಟು ಪಪ್ಪಾಯ, ಅದು ನೆಕ್ಸ್ಟು ಕಲ್ಲಂಗಡಿ ಹಣ್ಣು. ಈ ಥರ 2 ದಿನಕ್ಕೆ ಒಮ್ಮೆಯಾದರೂ ನೀವು ಆಹಾರವನ್ನು ಸೇವನೆ ಮಾಡಲೇಬೇಕು. ಒಂದು ಯಾವುದೋ ಹಣ್ಣುಗಳನ್ನು, ತರಕಾರಿಗಳನ್ನು ತಿಂದರೂ ಕೂಡ ತುಂಬ ಒಳ್ಳೆಯದು. ಪಲ್ಯಗಳನ್ನು ನೀವು ಸೇವನೆ ಮಾಡ್ತು ಅಂತಂದರೆ ನಿಮಗೆ ದೇಹಕ್ಕೆ, ಅದರಲ್ಲೂ ಸೊಪ್ಪಿನ ಪಲ್ಯ ನೀವು ಮಾಡ್ತು ಅಂತಂದರೆ ದೇಹಕ್ಕೆ ಯಾವುದೇ ರೀತಿಯಂಥ ಒಂದು ಸಮಸ್ಯೆ ಆಗೋದೇ ಇಲ್ಲ. ಅಂದರೆ ಶಕ್ತಿ ಸುಸ್ತಾಗುವಂಥ, ನೀವು ಎಷ್ಟೋವರೆಗೆ ಹಾರ್ಡ್ ವರ್ಕ್ ಮಾಡೋ ಸುಸ್ತಾಗಲ್ಲ. ಜೊತೆಗೆ ಇದನ್ನು ಮಾಡಿಕೊಂಡು ನೀವು ಈ ಮುದ್ರೆ ಮಾಡಿ. ಈ ಮುದ್ರೆ ಮಾಡ್ತು ಅಂದರೆ ಕೇವಲ 15 ನಿಮಿಷಗಳ ಕಾಲ ಮಾಡಿದೆ, ನಿಶಕ್ತಿ ಅನ್ನೋಂಥದ್ದು, ವೀಕ್ನೆಸ್ ಅನ್ನೋಂಥದ್ದು ಹೊರಟೋಗ್ಬಿಡುತ್ತೆ. ಯಾವುದಂದರೆ ಶೂನ್ಯ ಮುದ್ರೆ ನೋಡಿ. ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳನ್ನ ಸಂಪೂರ್ಣವಾಗಿ ಮಾಡಿಸ್ಬೇಕು. ತೋರ್ಬೆರಳು, ಉಂಗುರದ ಬೆರಳು, ಕಿರುಬೆರಳನ್ನ ನೇರವಾಗಿರುವಂಥ ಎಚ್ಚರ ವಹಿಸಬೇಕು. ಇದನ್ನು 15 ನಿಮಿಷಗಳ ಕಾಲ ಮಾಡಿ ಸಾಕು. ನಿಮಗೆ ನಿಶಕ್ತಿ ಅನ್ನೋಂಥದ್ದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಜೊತೆಗೆ ನಾನು ಹೇಳಿದ್ನಲ್ಲ, ಫ್ರೂಟ್ಸ್ ಇದನ್ನೆಲ್ಲ ಬಿಡ್ತೀನಿ ನೀವು ತೊಗೋಬೇಕು, ತುಂಬ ಚೆನ್ನಾಗಾಗುತ್ತೆ ಅಂತ ಮಾಡ್ಕೊಳ್ಳಿ. ಚೆನ್ನಾಗುತ್ತೆ, ಒಳ್ಳೆಯದಾಗ್ತವೆ. ಇದು ವಿಶೇಷವಂತ ಮುದ್ರೆಯ ವಿಚಾರ. ದುಡ್ಡು ತೆಗೆದುಕೊಂಡು ಮೋಸ ಮಾಡಿರ್ತಾರಲ್ಲ ಅಂಥವ್ರಿಗೆ ಶಿಕ್ಷೆ ಈ ತಂತ್ರ. ಆ ಒಂದು ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ. ಅದು ಏನು ತಂತ್ರ ಅದನ್ನು ಅದ್ಭುತವಂತ ಮನೆಯಲ್ಲಿ ಮಾಡ್ಕೊಳ್ಳಿ. ತುಂಬ ಅದ್ಭುತವಾಗುತ್ತೆ, ಚೆನ್ನಾಗಾಗುತ್ತೆ, ವಿಶೇಷವಾದಂಥದ್ದು. ಯಾಕಂದರೆ ನಿಮ್ಮ ದುಡ್ಡು ತೊಗೊಂಡು ಮೋಸ ಮಾಡಿರ್ತಾರಲ್ಲ ಅವ್ರ ತಕ್ಕ ಶಿಕ್ಷೆ ಆಗಬೇಕು, ತಕ್ಕ ಶಾಸ್ತಿ ಆಗಬೇಕು. ಜೊತೆಗೆ ನಿಮ್ಮ ದುಡ್ಡನ್ನು ವಾಪಸ್ ತಂದು ಕೊಡಬೇಕು. ಆ ರೀತಿ ಆಗಬೇಕು. ಅದು ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡಿಕೊಳ್ಳಿ. ನೋಡಿ, ಒಂದು ನೀವೇನು ಅಂತಂದರೆ ದುಡ್ಡನ್ನು ತೆಗೆದುಕೊಂಡಿರ್ತಾರೆ ನಿಮ್ಮ ಹತ್ರ. ಫಸ್ಟ್ ಆಫ್ ಆಲು ನೀವು ದುಡ್ಡು ಅಂತ ನೀವೊಬ್ರಿಗೆ ಕೊಡ್ತು ಅಂತಂದರೆ ಗೊತ್ತಲ್ಲ, ಅದು ನಿಮಗೆ ವಾಪಸ್ ಬರೋದಿಲ್ಲ. ಕೆಲವೊಂದಾರು ಜನ ಈ ಹಳ್ಳಿಗಳ ಕಡೆ ಬಡ್ಡಿ ವ್ಯವಹಾರ ಮಾಡ್ತಾರೆ, 3,000 5,000. ಯಾಕಂದರೆ ಹಳ್ಳಿಗಳ ಕಡೆ ಎಲ್ಲೂ ಹೋಗಲ್ಲ ಅವರು, ಯಾಕಂದರೆ ಮಾನ ಮರ್ಯಾದೆಗೆ ಹೊಟ್ಟೋಗ್ಬಿಡುತ್ತೆ ಅಂದ್ಬಿಟ್ಟು ಅವರು ಕೊಟ್ಬಿಡ್ತಾರೆ. ಆದರೆ ಸಿಟಿಗಳ ಕಡೆ ಅದು ಆಗೋದೇ ಇಲ್ಲ.
ಇನ್ನು ಕೆಲವರು ದುಡ್ಡು ತೆಗೆದುಕೊಂಡು ಗೊತ್ತಲ್ಲ ದ್ವೇಷ ಜಗಳಗಳೆಲ್ಲ ಆಗತ್ತೆ. ಅದಲ್ಲ, ದುಡ್ಡು ಕೊಡಲ್ಲ, ನಿಮಗೆ ಬೇಕಾದ ಸಮಯದಲ್ಲಿ ಕೊಡಲ್ಲ, ಆ ರೀತಿ ಇದೆಲ್ಲ ಆಗ್ತಾ ಹೋಗುತ್ತೆ. ಬಡ್ಡಿ ವ್ಯವಹಾರ ಮಾಡೋಂಥದ್ದು ತುಂಬ ಕಷ್ಟ ಇದೆ. ಅದಕ್ಕೋಸ್ಕರ ನೀವು ಫಸ್ಟು ಇನ್ನು ಕೆಲವ್ರನ್ನ ಬಡ್ಡಿ ವ್ಯವಹಾರ ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟ್ ಆಫ್ ಆಲ್ ಅಕಸ್ಮಾತು ಇನ್ನು ಕೆಲವ್ರು ಏನು ಅಂತಂದರೆ ಕಷ್ಟ ಅಂತ ಇಸ್ಕೊಂಡಿರ್ತಾರೆ, ಕೊಡೋ 10,000 20,000 50,000 1 ಲಕ್ಷ 2 ಲಕ್ಷ 3 ಲಕ್ಷ ಅಂತ ವಾಪಸ್ಸೇ ಕೊಡಲ್ಲ. ದೊಡ್ಡ ದುಡ್ಡು ಬಂದರೂ ಕೊಡಲ್ಲ. ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ? ಇವ್ರು ತಿಂದಂಗಲ್ಲ ಬಿಟ್ಟಂಗಲ್ಲ, ಸಹಾಯ ಅಂತ ಮಾಡಿರ್ತಾರೆ ಪಾಪ ಇವ್ರಿಗೆ, ಒಳ್ಳೆಯದಾಗಲಿ ಕೊಟ್ಬಿಡ್ತಾರೆ ಅಂತ ಗೊತ್ತಲ್ಲ. ಮಕ್ಳಿಗೆ ಮದುವೆಗೋ ಎಕ್ಸಾಮ್ ಫೀಸ್ಗೂ ಏನಕ್ಕೆ 1 2 ಲಕ್ಷ 50,000 ಒಂದು ಇಸ್ಕೊಂಡು ವಾಪಸ್ ಕೊಡೋದಿಲ್ಲ. ಸಹಾಯ ಅಂತ ಮಾಡಿದಾಗ ಇವರು ಪ್ರತ್ಯೇಕ ಸಹಾಯ ಮಾಡೋದಿಲ್ಲ, ಅವ್ರು ವಾಪಸ್ ಕೊಟ್ಬಿಟ್ರು ಸಾಕು ಗೊತ್ತಲ್ಲ. ಹಾಗಾಗಿ ಸಹಾಯ ಮಾಡೋವಂಥ ಮನಸ್ಥಿತಿನೇ ಹೊರಟೋಗ್ಬಿಟ್ಟಿದೆ. ಕಾರಣ ಏನಕ್ಕೆ ಅಂತಂದರೆ ಸಹಾಯ ಮಾಡಿಸ್ಕೊಳ್ಳೋರು ಪ್ರತಿಯಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಿರಲಿ, ಅವ್ರ ದುಡ್ಡು ಅವ್ರು ವಾಪಸ್ ಕೊಟ್ಬಿಟ್ರೆ ಸಾಕು, ಅದು ಮಾಡಲ್ಲ ಗೊತ್ತಲ್ಲ. ಇವಾಗ ಎಕ್ಸಾಂಪಲ್ ಏನಕ್ಕೆ ಜನ ಹೆಲ್ಪ್ ಮಾಡೋರು ತುಂಬ ಕಡಿಮೆ. 100ಕ್ಕೆ ಒಬ್ಬರು ಇಬ್ಬರು ಒಂದು 5% ಜನ ಮಾಡ್ಬೋದು, 100ಕ್ಕೆ ಒಂದು 5 ಜನ ಮಾಡ್ಬೋದು. ಇನ್ನು 95 ಜನ ಯಾರೂ ಸಹಾಯ ಮಾಡಲ್ಲ. ಯಾಕೆ ಸಹಾಯ ಮಾಡಲ್ಲ? ಫಸ್ಟು ಸಹಾಯ ಮಾಡೋಕ್ಕೆ ಹೋಗ್ತಾರೆ ಇವ್ರುಗಳೆಲ್ಲ. ಸಹಾಯ ಮಾಡಿಸ್ಕೊಂಡವರು ಪ್ರತಿಯಾಗಿ ಇವ್ರಿಗೆ ಸಹಾಯ ಮಾಡಲ್ಲ. ಇನ್ನೊಂದೇನಂತಂದರೆ ಸಹಾಯ, ಇವಾಗ ಎಕ್ಸಾಂಪಲ್ ಎಷ್ಟೊಂದು ಜನಕ್ಕೆ ಒಂದು ಥ್ಯಾಂಕ್ಸ್ ಹೇಳಲ್ಲ. ಅಡ್ರೆಸ್ ಕೇಳ್ತಾರೆ, ಇಲ್ಲಿಗೆ ಹೋಗ್ಬೇಕು, ಇಲ್ಲಿ ಹೋಗಿ ಸ್ಟ್ರೈಟ್ ಹೋಗಿ ಲೆಫ್ಟ್ ತಿರ್ಕೊಂಡಿದ್ದೆ, ಥ್ಯಾಂಕ್ ಯು ಅಂತ ಹೇಳಲ್ಲ, ಹಂಗೆ ಹೊಟ್ಟೋಗ್ಬಿಡ್ತಾರೆ. ಹೌದಾ ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಪಾಪ ಅವರು ಇವ್ರಿಗೋಸ್ಕರ ಅಡ್ರೆಸ್ ಹೇಳ್ತಾರೆ, ಇದು ಮಾಡ್ತಾರೆ. ಪಾಪ ಅವ್ರು ಬಯಸಲ್ಲ, ಬಟ್ ಹೇಳಬೇಕು ತಾನೆ. ಆ ರೀತಿ ಮತ್ತು ಇನ್ನೊಂದು ಮಿಸ್ಯೂಸ್ ಮಾಡ್ಕೋತಾರೆ. ಸಾಲ ಕೊಟ್ಬಿಟ್ಟು ಸಾಲ ಕೊಟ್ಟ ವಾಪಸ್ ಕೇಳೋದಕ್ಕೆ ಯಾವುದೋ ಒಂದು ವಿಚಾರ ತೆಗೆದುಕೊಂಡು ಜಗಳ ಆಡ್ಬಿಟ್ಟ ಅಂತಂದರೆ ಹೆಂಗೆ ಜಗಳ ಆಡಿದ್ದು ಅಂತ ನನ್ನ ಹೆಂಡ್ತಿ ಮೇಲೆ ನೀನು ಕಣ್ಣು ಹಾಕ್ತೀಯಾ? ಪಾಪ ಅವನೇನು ಕಣ್ಣು ಹಾಕಿಲ್ಲ, ಏನೂ ಮಾಡಿಲ್ಲ. ನೀನು ರಿಯಲ್ ಆಗಿರೋಂಥ ನಡುವೆ ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ಸಿಕ್ಕಾಬಟ್ಟೆ ಸಾಲ ಆಗ್ಬಿಟ್ಟಿದೆ. ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗ್ತದೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅನ್ನೋದಿತ್ತು ಅಂತಂದರೆ ತಲೆನೇ ಕೆಡಿಸ್ಕೊಬಿಡಿದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡೋದ್ರಿಂದ ಅದು ಎಂಥ ದುಡ್ಡಿನ ದಾರಿದ್ರ್ಯ ಇದು ಸಂಪೂರ್ಣ ಹೊರಟೋಗ್ಬಿಡುತ್ತೆ. 10 ರಿಂದ 15 ಬಾರಿ ಸಂಕಲ್ಪವನ್ನು ಮಾಡಿ ನಿಮಗೆ ಖಂಡಿತ ಹೇಗೋ ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಹೇಗೋ ನಿಮ್ಮ ಮನೆಗೆ ಬಂದು ಅಷ್ಟಲಕ್ಷ್ಮಿ ಅಂತ ತಲುಪುತ್ತೆ. ಈ ವಿಶೇಷವಾದಂತಹ ಒಂದು ದಿನ, ವಿಶೇಷವಾದ ದಿನಗಳಲ್ಲಿ ತಗೊಳ್ತೇನೆ, ತುಂಬ ಪವರ್ಫುಲ್ ಆಗುತ್ತೆ. ಅದಕ್ಕೆ ದಿನ ಪ್ರತಿಷ್ಠಾಪನೆ ಮಾಡಿ, ಜೊತೆಗೆ ನೀವು ಅಕ್ಷಯ ತೃತೀಯದ ದಿನ ನೀವು ತೆಗೆದುಕೊಂಡು ಅಂದರೆ 1 ಯಂತ್ರ ತೊಗೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ 10 ಯಂತ್ರ ತೊಗೊಂಡಂಗೆ ನೀವು ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಅಂತಲ್ಲ. ಮತ್ತು ಯಾರ್ಯಾರು ಈ ಅಕ್ಷಯ ತೃತೀಯ ದಿನ ನೀವು ತಗೋತಿರೋ ನಾವು ಅವ್ರಿಗೆಲ್ಲ ಕರಂಗಾಳಿ ಮಾಲೆಯನ್ನು ನಾನು ಕೊಡ್ತೀನಿ. ನಾನು ಏನು ಅನೌನ್ಸ್ ಮಾಡಿದ್ದೀನಿ ಇವತ್ತಿಂದ ಅದನ್ನು ಕರಂಗಾಳಿ ಮಾಲೆಯನ್ನು ನಿಮ್ಮ ಅಭಿವೃದ್ಧಿಗೋಸ್ಕರ ವಿಶೇಷವಾಗಿ ನಾನು ಕೊಡ್ತೀನಿ. ತುಂಬ ಚೆನ್ನಾಗಿ ಅದನ್ನು ಹಾಕ್ಕೊಂಡು ಎಷ್ಟೊಂದು ಜನ ದುಡ್ಡು ಸಂಪಾದನೆ ಮಾಡಿಬಿಟ್ಟಿದೆ ನಾನು ಕೊಟ್ಟಿದ್ದನ್ನು ಹಾಕ್ಕೊಳ್ಳೋದ್ರಿಂದ. ಹಾಗಾಗಿ ಮತ್ತು ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರ ಮನೇಲಿದೆಯೋ ಅವರು ನೀವೇನು ಮಾಡಿ ಅಂತಂದರೆ ಹಳದಿ ಹೂಗಳನ್ನು ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಅಷ್ಟಲಕ್ಷ್ಮಿ ಅಂತ ಇಟ್ಬಿಟ್ಟು ಮೇಲೂ ಕೂಡ ಧರಿಸ್ಬೋದು. ಪೂಜೆ ಮಾಡಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. 10 ರಿಂದ 15 ಬಾರಿ ಸಂಕಲ್ಪ ಮಾಡ್ಕೊಳ್ಳಿ. ಹೇಗೆ ನಿಮ್ಮ ಮನೆಗೆ ತಲುಪುತ್ತೆ. ಕರ್ಮ ಕಳೆದಿದ್ರೆ ಮಾತ್ರ ಇದು ತಗೊಳ್ಳೋಕ್ಕಾಗೋದು. ಸುಲಭವಾಗಿ ಅಷ್ಟು ಸುಲಭವಾಗಿ ಎಲ್ಲರ ಮನೆಗೂ ಬರೋದಿಲ್ಲ ಅಲ್ಲ. ಅತ್ಯದ್ಭುತವಾದಂಥ ಒಂದು ಯಂತ್ರ ಇದು, ಅದೇ ಅಷ್ಟಲಕ್ಷ್ಮಿ ಯಂತ್ರ ಅಲ್ಲ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. 50,000 ಇಸ್ಕೊಂಡಿದ್ದಾನೆ. 50,000 ಇಸ್ಕೊಂಡು ವಾಪಸ್ ಕೇಳ್ತಾ ಇದ್ದ. ಆಯಿತು, ಮದುವೆಗೆ ಬಂದ್ಬಿಡು ಕೊಟ್ಬಿಡ್ತೀನಿ. ಆಮೇಲೆ ಹೋದಾಗ ಕೊಟ್ಟ 50,000. ಕೊಡ್ತೀನಿ, ಹೋಗಿ ಮದುವೆ ಮನೆ ಮುಂದುಗಡೆ ಆಚೆ ನಿಂತಿದ್ದೀನಿ, ಕೊಡುವ 50,000 ರೂಪಾಯಿ ನಂದು, ಯಾಕೆ ನೀನು ಇಷ್ಟೊಂದು ಆಟ ಆಡಿಸ್ತೀಯ ಅಂತ ಇನ್ನೊಂದು ಮಾತು ಹೇಳಿದ್ದಾನೆ. ಎಲ್ಲೋಗುತ್ತೆ ಬಿಡು ಕೊಡ್ತೀನಿ ಅಂತ ಇವನು ಅಹಂಕಾರದಿಂದ ಮಾತಾಡಿದ್ದಾನೆ. ಯಾರೋ ಇಸ್ಕೊಂಡಿರೋನು ತುಂಬ ಇವನು ಬೇಜಾರಿದೆ. ಏನು ಹಿಂಗೆ ಮಾತಾಡ್ತೀಯ, ಗೊತ್ತಾಗಲ್ಲ ನಿನಗೆ ಅಂತ ಇವನು ಮಾತಾಡಿದ್ದಾನೆ. ಕೊಟ್ಬಿಡ್ಬೇಕು ಇಸ್ಕೊಂಡ ಮೇಲೆ. ಕಷ್ಟ ಅಂತ ಇಸ್ಕೊಂಡು ನಾನು ಬಡ್ಡಿ ಕೊಳ್ಳಿದ್ದ ನಾನು, ಇಲ್ಲ ತಾನೆ ಕೊಡಬೇಕು ತಾನೆ ಅಂತ ಆಚೆ. ಆಮೇಲೆ ಮಾತು ಬೆಳಿಗ್ಗೆ ಒಂದು ಅರ್ಧ ಗಂಟೆ ಆದಮೇಲೆ ಆಯ್ತಾಯ್ತು ಅರ್ಧ ಗಂಟೆ ಕೊಡ್ತೀನಿ ಬಿಡು, ಯಾರಿಗೂ ಹೇಳಿದ್ದೀನಿ ಫೋನ್ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಊಟ ಆಯಿತು, ಊಟ ಎಲ್ಲ ಆಯಿತು, ಆಚೆ ಬರಬೇಕು. ಇವ್ರು ನಿಂತಿದ್ದಾರೆ. ಸುಮ್ಮನೆ ಇವನು ಬಂದ, ಕೊಡಪ್ಪ ಇಲ್ಲಿ ಅಂತ ಕೇಳ್ತಿದ್ದಂಗೆ ಇವನು ಹೋಗಿ ಒಡೆಯೋಕ್ಕೆ ಹೋಗ್ಬಿಟ್ಟೆ ಇಸ್ಕೊಂಡಿರೋನು. ನಾನು ಹೆಂಡ್ತಿ ಮೇಲೆ ಕಣ್ಣು ಹಾಕ್ತೇನೆ, ನೀನು ನನ್ನ ಹೆಂಡ್ತಿ ಬಗ್ಗೆ ಹಂಗೆಲ್ಲ ಮಾತಾಡಿದ್ಯಂತೆ, ಹಿಂಗೆಲ್ಲ ಮಾತಾಡಿದ್ದೆ. ಏನು ಜಗಳ. ಇವನ ಕಡೆಯವರು ಬಂದರು, ಅವ್ರ ಕಡೆಯವರು ಬಂದರು. ಇವ್ರ ಕಡೆಯವ್ರು ಬಿಡ್ದು ಮೊದಲೇ ಸಂಬಂಧಿಕರು,
ಅವನ ಕಡೆ ಇವ್ರ ಕಡೆ ಏನು ಜಗಳ, ಇಡೀ ಮಾರಾಮಾರ 50,000 ರೂಪಾಯಿವರೆಗೂ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಅವನು ಹೊಡೆದು ಅವ್ನಿಗೆ ರಕ್ತ ಬಂದು ಇವನ ಮೇಲೆ ಕೇಸ್ ಹಾಕೋಕೆ ಇವನ ಮೇಲೆ ಆಮೇಲೆ ನ್ಯಾಯ ಪಂಚಾಯತಿ ಮಾಡಿ ಊರವರೆಲ್ಲ ಆಮೇಲೆ ನಾನು ಕೊಡಲ್ಲ, ನಿಂಗೆ ಇಷ್ಟೊಂದೆಲ್ಲ ಮಾಡಿಬಿಟ್ಟಿದ್ದಾನೆ, ನೀನು ಯಾಕೆ ನಾನು ಮಾತಾಡೇ ಇಲ್ಲ ಅಂತ ಇವನು. ಅದಕ್ಕೆ ಕೊನೆಗೆ ನಾನು ದುಡ್ಡು ಒಂದು ಕೊಡಿಸ್ಬಿಡಿ, ನಮಗೇನೇನು ಬೇಡ, ನಾನು ಕೇಸ್ ವಾಪಸ್ ತೊಗೋತೀನಿ, ಅವನು ಕೇಸ್ ವಾಪಸ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಅಷ್ಟೊಂದೆಲ್ಲ ಕೊಡೋಕ್ಕಾಗಲ್ಲ ಅಂತೆಲ್ಲ ಹೇಳಾದ್ಮೇಲೆ ಒಂದು 10,000 ರೂಪಾಯಿ ಸೆಟ್ಲ್ಮೆಂಟ್ ಆಗಿ ಬಂತಂತೆ. ನೋಡಿ ಹೆಂಗೆಲ್ಲ ಮೋಸ ಮಾಡ್ತಾರೆ. ಇದು ರಿಯಲ್ಲಾಗಿ ಕಣ್ಣಾರೆ ನೋಡಿರೋಂಥ ಒಂದು ವಿಚಾರ. ಆಮೇಲೆ ನಾನು ಕೊಡುವಂತ ಹತ್ಕೊಂಡು ನೋಡಿ ಹಿಂಗೆಲ್ಲ ಮಾಡ್ಬಿಟ್ಟಂತೆ ಎಲ್ಲರಿಗೂ ಹೇಳೋದಂತೆ. ಸೊ ಹಾಗಾಗಿ ಇದೆಲ್ಲ ನಡೀತಾ, ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ದುಡ್ಡು ಕೊಡೋಕೆ ಹೋಗ್ಬಿಡಿ. ಇರಲಿ, ಅದೊಂದು ತಕ್ಕ ಶಾಸ್ತಿ ಆಗಬೇಕು ಅಂತಂದರೆ, ಶಿಕ್ಷೆ ಆಗಬೇಕು ಅಂತ ಭಗವಂತ ಕೊಡ್ತಾನೆ, ನೀವು ಯಾರು ಕೊಡೋಕ್ಕೆ. ಬಟ್ ನೀವು ಸಂಕಲ್ಪ ಮಾಡಬೇಕು ಈ ಒಂದು ತಂತ್ರದ ಮೂಲಕ. ಒಂದು ನಿಂಬೆಹಣ್ಣು ತೊಗೊಳ್ಳಿ, ನಿಂಬೆಹಣ್ಣು ತೆಗೆದುಕೊಂಡು ಮಾರ್ಕರ್ ಮೇಲೆ ನೀವು ದುಡ್ಡು ಇಸ್ಕೊಂಡು ಮೋಸ ಮಾಡಿರ್ತಾರಲ್ಲ ಅಂಥವ್ರ ಹೆಸ್ರನ್ನ ಮಾರ್ಕರ್ ಪೆನ್ನಲ್ಲಿ ಬರೀರಿ, ಪರ್ಮನೆಂಟ್ ಮಾರ್ಕರಲ್ಲಿ. ಆಮೇಲೆ ಒಂದು ತೆಂಗಿನಕಾಯಿ ತೊಗೊಳ್ಳಿ, ತೆಂಗಿನಕಾಯಿ ತೆಗೆದುಕೊಂಡು ಅದಕ್ಕೆ ಮಸಿಯನ್ನು ಕಪ್ಪನ್ನು ಚೆನ್ನಾಗಿ ಬಳೀರಿ, ಗೊತ್ತಲ್ಲ. ಅದನ್ನು ಬಳಿದ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಒಂದು ಕಪ್ಪು ಬಟ್ಟೆ ಹಾಸಿ, ಕಪ್ಪು ಬಟ್ಟೆ ಹಾಸಿ ಮೇಲೆ ನಿಂಬೆಹಣ್ಣು ಬರೆದಿರ್ತಿರಲ್ಲ, ಹೆಸರು ನಿಂಬೆಹಣ್ಣು ಬರೆದು ಈ ತೆಂಗಿನಕಾಯಿ ಇದೆಯಲ್ಲ ಇದನ್ನು ಮನೆಯಿಂದ ಹೊರಗಡೆ ಮಾಡಿ ತೆಗೆದುಕೊಂಡು ಆ ತೆಂಗಿನಕಾಯಿಯಿಂದ ಜಜ್ಜಬೇಕು. ಅದು ನಿಂಬೆಹಣ್ಣಿಂದ ಜಜ್ಜು ಅಂತಂದರೆ ನೋಡಿ, ಅವನಿಗೆ ಒಂದು ಪಶ್ಚಾತ್ತಾಪ ಆಗುತ್ತೆ, ಮನವರಿಕೆ ಆಗುತ್ತೆ, ಭಗವಂತ ಶಿಕ್ಷೆ ಕೊಡ್ತಾನೆ ನಿಮ್ಮ ಪರವಾಗಿ, ಗೊತ್ತಲ್ಲ. ಅವ್ನಿಗೇನೋ ಒಂದು ತೊಂದರೆ ಆಗುತ್ತೆ, ಈ ಹಿಂಸೆ ಆಗುತ್ತೆ, ಇಕ್ಕಟ್ಟಾಗುತ್ತೆ, ನಿಮ್ಮ ದುಡ್ಡು ವಾಪಸ್ ಬರುವಂಥ ವ್ಯವಸ್ಥೆ ಆಗುತ್ತೆ, ಗೊತ್ತಲ್ಲ. ಆ ರೀತಿ ಒಂದು ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಅಲ್ಲೇ ಬಿಟ್ಬಿಟ್ಟು ಬಂದುಬಿಡಿ, ಎಲ್ಲೋ ಹೊರಗಡೆ ಮನೆಯಿಂದ ಹೊರಗಡೆ ಹೊಡೆದಿರ್ತೀರಲ್ಲ, ಮಾಡ್ಕೊಳ್ಳಿ, ಚೆನ್ನಾಗತ್ತೆ, ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ. ಇದು ಈ ವಿಶೇಷವಂತ ಒಂದು ತಂತ್ರದ ವಿಚಾರ. ಮತ್ತು ಯಾರ್ಯಾರು ನಿಮಗೆ ದುಡ್ಡು ವಾಪಸ್ ಬರಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಹೋಗುತ್ತೆ. ಇದು ವಿಶೇಷವಂತ ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ